ಲಕ್ಷದಾಗ್ಲಿ ಕೊಡ್ಸ. ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ಈಶ್ವರೀಶ್. ಮದುವೆ ಮುಗಿಯೋ ತನಕ ಸ್ವಲ್ಪ ಶಾಪಿಂಗ್ ಇದ್ದಿದ್ದೆ. ಇವತ್ತು ಕೂಡ ನಮ್ಮ ಮೋಟೋ ಪತ್ಲಗೆ ಬಟ್ಟೆ ತರಕ್ ಹೋಗ್ತಾ ಇದೀವಿ. ನನಗೆ ಅನ್ಸೋ ಪ್ರಕಾರ ನಮ್ಮ ಮನೆಗೆ ಟಿ ಗಾಡಿ ಇದ್ರೆ ಬೆಸ್ಟ್ ಅನ್ಸ್ತೈತೆ. ನಾವು ಸೀದಾ ಬಂದಿದ್ದೆ ಶಿವಮೊಗ್ಗದಲ್ಲಿ ಹೊಸ ಓಪನ್ ಆಗಿರೋ ಜುಡಿಯೋಗೆ. ನಾವು ಹೋದಾಗ ಅಷ್ಟೇನು ಕಲೆಕ್ಷನ್ಸ್ ಇರಲಿಲ್ಲ. ನಾಳೆ ಹಾಕ್ತೀನಿ ಅಂತ ಹೇಳಿದ್ರು, ಅದಕ್ಕೆ ವಾಪಸ್ ಬಂದ್ವಿ. ಮಧ್ಯಾಹ್ನ ತನಕ ಅದು ಹೆಂಗ್ ಟೈಮ್ ಪಾಸ್ ಅಂತ ಗೊತ್ತಿಲ್ಲ. ಶಿವಮೊಗ್ಗ ಬಂದ್ರೆ ಹಿಂಗೆ ಅನ್ಸುತ್ತೆ, ಅದಕ್ಕೆ ಸ್ವಲ್ಪ ಲೈಟ್ ಆಗಿ ಏನಾರು ತಗೊಳ್ಳೋಣ ಅಂತ ಬಂದ್ವಿ. ಅಲ್ಲೇ ಸ್ವಲ್ಪ ತಿನ್ಕೊಂಡು ಗಾಂಧಿ ಬಜಾರ್ ತುಂಬಾ ಅಡ್ಡಾಡಿದೀವಿ ಇವ್ರಿಗೆ ಬಟ್ಟೆ ಕೊಡ್ಸಕ್ಕೆ. ನಮಗೇನ ಬಟ್ಟೆ ತಗೋಬೋದ್ರಿ, ಸಣ್ಣ ಹುಡುಗರಿಗೆ ಬಟ್ಟೆ ತಗೊಳ್ಳೋದು ಸ್ವಲ್ಪ ಕಷ್ಟ. ಪಾರ್ಕಿಂಗ್ ಲಾಟ್ ಅಲ್ಲಿ ಕಾರ್ ಪಾರ್ಕ್ ಮಾಡಿರೋದ್ರಿಂದ ಇವರು ಬಟ್ಟೆಗಳನ್ನೆಲ್ಲ ತಗೊಂಡು ಕಾರ್ ಹತ್ರ ಹೊರಟ್ವಿ. ನಮ್ಮ ಅಕ್ಕ ಇನ್ಸ್ಟಾಗ್ರಾಮ್ ಅಲ್ಲಿ ರೀಲ್ಸ್ ನೋಡಿದ್ಲಂತೆ ಇವ್ರ ಅಂಗಡಿಲಿ ಸೀರೆಗಳು ಚೆನ್ನಾಗಿರುತ್ತೆ ಅಂತ, ಅದಕ್ಕೆ ಇಲ್ಲಿಗೆ ಕರ್ಕೊಂಡು ಬಂದ್ಲು. ನಮಸ್ಕಾರ, ಭಾಗ್ಯಮ್ಮ ಸಿಲ್ಕ್ ಸ್ಯಾರೀಸ್. ನಮ್ಮ ಹತ್ರ ಏನಂದ್ರೆ ಸ್ಪೆಷಲ್, ನಾವೇ ಸ್ವಂತ ಕೈ ಮಗ್ಗದಿಂದ ನೇಯ್ದಿದ್ದು ನಾವು ಕಸ್ಟಮರ್ಸ್ಗೆಲ್ಲ ಕೊಡ್ತೀವಿ. ರೀಸನಬಲ್ ರೇಟ್ಸೇ ಇರುತ್ತೆ, ಯಾಕಂದ್ರೆ ನಮ್ಮದೇ ಸ್ವಂತ ಮಗ್ಗದಿಂದ ತಯಾರು ಮಾಡ್ತೀವಿ ಸೀರೆಗಳು. ಕಸ್ಟಮರ್ಸ್ ನೇರವಾಗಿ ಅವ್ರಿಗೆ ತಲುಪ್ತೀವಿ. ನಿಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ ಇದೆಯಾ? ಇಷ್ಟೇ, ನೇಮ್ ಭಾಗ್ಯಮ್ಮ ಸಿಲ್ಕ್ ಸ್ಯಾರೀಸ್. ನಾವು ನೋಡ್ಕೊಂಡೆ ಬಂದಿರೋದು ಗೈಸ್. ಇದು ಯಾವುದೋ ಪ್ರಮೋಷನ್ ವಿಡಿಯೋ ಅಂತ ಅಲ್ಲ, ನಮ್ಮ ಅಕ್ಕ ನೋಡ್ಕೊಂಡು ಬಂದಿರೋದ್ರಿಂದ ಇಲ್ಲಿಗೆ ಬಂದ್ವಿ. ನಮ್ಮ ಅಕ್ಕ ಹೇಳ್ದಂಗೆ ವರ್ತ್ ಅಂತ ಅನ್ನಿಸ್ತು. ನಾವು ರೀಲ್ಸ್ ನೋಡ್ಕೊಂಡು ಬಂದಿರೋದ್ರಿಂದ ಗಾಂಧಿ ಬಜಾರಿಂದ ಇಲ್ಲಿಗೆ ನಡ್ಕೊಂಡು ಬಂದ್ವಿ. ಕಾರ್ ಅಲ್ಲೇ ಇರೋದ್ರಿಂದ ಮತ್ತೆ ಅಲ್ಲಿಗೆ ಹೋಗಿ ಫುಡ್ ಕೋರ್ಟಿಗೆ ಹೊರಟ್ವಿ. ಫುಡ್ ಕೋರ್ಟಲ್ಲೇ ಊಟ ಮಾಡ್ಕೊಂಡು ಮನೆಗೆ ಹೊರಟ್ವಿ. ಮನೆಗೆ ಹೋಗಿ ಲಗೇಜ್ಗಳನ್ನೆಲ್ಲ ಇಳಿಸಿದ್ವಿ. ಇದಾಗಿತ್ತು ಇವತ್ತಿನ ದಿನಚರಿ.